ಲಲಿತಾ ಸಹಸ್ರನಾಮ ಜಪ. ಅರೆ, ಕೊಲೆ ಆರೋಪಿ ದರ್ಶನ್ ಸ್ಟೋರಿಗೆ ಲೀಡ್ ಕೊಟ್ಟು ಇದನ್ಯಾಕೆ ತೋರಿಸ್ತಾ ಇದ್ದೀರಂತ ಕನ್ಫ್ಯೂಸ್ ಆಗಬೇಡಿ. ಸದ್ಯ ಇದೇ ಲಲಿತಾ ಸಹಸ್ರನಾಮ ಜಪವನ್ನೇ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮಾಡ್ತಿರೋದು. ನಿದ್ದೆ ಇಲ್ಲದ ರಾತ್ರಿ, ಜೈಲಲ್ಲೇ ಲಲಿತಾ ಸಹಸ್ರನಾಮ ಜಪ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದಾಸನಿಗೆ ನರಕ ದರ್ಶನ. ಬಳ್ಳಾರಿ ಜೈಲಿಗೆ ಸೇರಿರೋ ದರ್ಶನ್ಗೆ ಅಸಲಿ ನರಕ ದರ್ಶನ ಶುರುವಾಗಿದೆ. ದರ್ಶನ್ 6 ಅಡಿಗೂ ಹೆಚ್ಚು ಉದ್ದವಿದ್ದಾರೆ. ಗಜಗಾತ್ರದ ದರ್ಶನ್ ಇರುವ ಬಳ್ಳಾರಿ ಜೈಲಿನ ಸೆಲ್ ಇರೋದು 12/6 ಇದೆ. ದರ್ಶನ್ ಕಾಲು ಚಾಚಿದ್ರೆ ಮತ್ತೊಂದು ಗೋಡೆ ಟಚ್ ಆಗುತ್ತೆ. ಸೆಲ್ನಲ್ಲಿ ಫ್ಯಾನ್ ಇದ್ರೂ ನಿದ್ದೆ ಬಾರದೆ ರಾತ್ರಿ 1 ಗಂಟೆವರೆಗೆ ದಾಸ ಒದ್ದಾಡಿದ್ದಾನೆ. ಹೀಗಾಗಿ 2 ಪುಸ್ತಕದ ಜೊತೆ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಿರುವ ಲಲಿತಾ ಸಹಸ್ರನಾಮ ಜಪವನ್ನ ದರ್ಶನ್ ಮಾಡ್ತಿದ್ದಾನೆ. ನಿನ್ನೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗ್ತಿದ್ದಂತೆ ಮಧ್ಯಾಹ್ನದ ಊಟ ನಿರಾಕರಿಸಿದ್ದ ದರ್ಶನ್ ಸಂಜೆ ಚಪಾತಿ, ಅನ್ನ, ಸಾಂಬಾರು ಸವಿದಿದ್ರು. ಇಂದು ಬೆಳಗ್ಗೆ ಉಪ್ಪಿಟ್ಟು ಸವಿದ ದರ್ಶನ್ಗೆ ಮಧ್ಯಾಹ್ನದ ಊಟಕ್ಕೆ ಮಟನ್ ಸಿಕ್ಕಿತ್ತು. ಬಳ್ಳಾರಿ ಜೈಲಿನಲ್ಲಿ ತಿಂಗಳ 2ನೇ ಮತ್ತು ಕೊನೆ ಶುಕ್ರವಾರ ನಾನ್ ವೆಜ್ ಸವಿಯೋ ಎಲ್ಲಾ ಕೈದಿಗಳಿಗೆ ಮಟನ್ ಊಟ ನೀಡಲಾಗುತ್ತೆ. ಅದರಂತೆ ದರ್ಶನ್ಗೂ ಮಟನ್ ಭಾಗ್ಯ ಸಿಕ್ಕಿದೆ. ದರ್ಶನ್ ನಟನೆಯ ಶಾಸ್ತ್ರಿ ಕರಿಯ ರೀ ರಿಲೀಸ್. ಬೆಂಗಳೂರಿನಲ್ಲಿ ಡಿ ಫ್ಯಾನ್ ಸಂಭ್ರಮ, ಹುಚ್ಚಾಟ. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಹೊತ್ತಲ್ಲೇ ಅವರ 2 ಸಿನಿಮಾಗಳು ರೀ ರಿಲೀಸ್ ಆಗಿವೆ. ದರ್ಶನ್ ಸಿನಿ ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಕರಿಯ ಹಾಗೂ ಶಾಸ್ತ್ರಿ ಸಿನಿಮಾಗಳು ಮತ್ತೆ ಥಿಯೇಟರ್ನಲ್ಲಿ ರಾರಾಜಿಸುತ್ತಿವೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ಓಡ್ತಿದ್ರೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಕರಿಯ ಅಬ್ಬರಿಸುತ್ತಿದ್ದಾನೆ. ಪ್ರಸನ್ನ ಥಿಯೇಟರ್ನಲ್ಲಿ ಸಂಭ್ರಮ ಜೋರಾಗಿತ್ತು. ದರ್ಶನ್ ಜೈಲಿನಲ್ಲಿ ಮಗ್, ಸಿಗರೇಟ್ ಹಿಡಿದು ಕೂತಿದ್ದ ಕಟೌಟ್ ಹಾಕಿ ಹಾಲಿನ ಅಭಿಷೇಕ ಮಾಡಿದ್ರು. ಥಿಯೇಟರ್ನಲ್ಲಿ ಹುಚ್ಚೆದ್ದು ಕುಣಿದ್ರು. ಇನ್ನೂ ಒಂದಷ್ಟು ಪುಂಡರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಸ್ಟೇಷನ್ ಅಲ್ಲಿ ಖಡಕ್ ವಾರ್ನಿಂಗ್ ಕೊಡ್ತಿದ್ದಂತೆ ಡಿ ಬಾಸ್ ಅಭಿಮಾನಿ ಕೈ ಮುಗಿದು ಮಾಧ್ಯಮಗಳಿಗೆ ಕ್ಷಮೆ ಕೇಳಿದ. ಮಾತಾಡಿ ತಪ್ಪೆ, ತಪ್ಪಾಯ್ತು, ನಾನು ಮಾತಾಡಿದ್ದು. ನಿಮ್ಮಂಥ ಅಭಿಮಾನಿಗಳಿಂದ ದರ್ಶನ್ಗೆ ಕೆಟ್ಟ ಹೆಸರು, ಕಾಕಿ ಕ್ಲಾಸ್. ಬೆಂಗಳೂರಿನಲ್ಲಿ ಹುಚ್ಚಾಟ ಮೆರೆಯುತ್ತಿದ್ದ ದರ್ಶನ್ ಫ್ಯಾನ್ಸ್ಗೆ ಪೊಲೀಸ್ ಅಧಿಕಾರಿ ಒಬ್ರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮಂತ ಕೆಲ ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಹೆಸರು ನೀವು ಅಭಿಮಾನಿ ಇರಬೇಕು, ಬೇರೆಯವ್ರ ಬಗ್ಗೆ ಅಭಿಮಾನಿಗೆ ನಮ್ದು ಯಾವುದೇ ತರದ ತೊಂದರೆ ಇಲ್ಲ ಮಾಡಿ. ಇದು ಬೆಂಗಳೂರಿನ ಕಥೆಯಾದ್ರೆ ಅತ್ತ ಬಳ್ಳಾರಿಯಲ್ಲೂ ಫ್ಯಾನ್ಸ್ ಹುಚ್ಚಾಟ ಮೆರೆದಿದ್ದಾರೆ. ದರ್ಶನ್ ಅಭಿಮಾನಿಗಳು ಜಿಲ್ಲೆಯ ಅಧಿದೇವತೆ ಕನಕ ದುರ್ಗಮ್ಮ ದೇವಿಯ ಬೃಹತ್ ಪ್ರತಿಮೆ ಮೇಲೆ ಕಾಲಿಟ್ಟು ಮಾಲೆ ಹಾಕಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ಅವರ ಹುಚ್ಚು ಅಭಿಮಾನದ ಇದರಲ್ಲಿ ಭರಾಟೆಯಲ್ಲಿ ಮಾಡೋದು ಭಾಳ ತಪ್ಪದು, ಅದು ಆಗಬಾರ್ದಾಗಿತ್ತದು. ಅದು ಅವ್ರಿಗೆ ಶೋಭೆ ತರೋದಲ್ಲ ಅಂತ ನನ್ನ ಭಾವನೆ. ಆಮೇಲೆ ಭಕ್ತರು ಕೂಡ ಭಾಳ ಇದಾಗಿದೆ. ಸೊ ಹಿಂದೆ ಈ ಥರ ಘಟನೆ ಒಂದು ಉದ್ದೇಶದಿಂದನೇ ಭಕ್ತಾದಿಗಳು ಅದನ್ನು ಕ್ರೇನ್ ಮಾಡಿಸ್ಕೊಟ್ಟು ಅವರೇ ದಾನಿಗೆ ಕ್ರೇನ್ ಕೊಟ್ಟಿರೋದು. ಅದಕ್ಕಾಗಿ ಕ್ರೇನ್ ಇಟ್ಕೊಂಡಿವಿ ನಾವಲ್ಲಿ. ಸೊ ಆ ಕ್ರೇನ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಅವ್ರು ಬಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಇಲ್ಲಿ. ಅದನ್ನು ಅದು ಭಾಳ ಖಂಡನೆ ಮಾಡ್ತೇನೆ ನಾನು. ಅವ್ರು ಕೂಡ ಇದಕ್ಕೆ ಹೊಣೆ ಆಗ್ತಾರೆ. ಅದಕ್ಕೆ ಇಂಥ ಇದು ಹುಚ್ಚು ಆಟ ಮುಂದೆ ಆಗಬಾರ್ದು ಅಂತ ನನಗೆ ಕೇಳ್ಕೊಂಡು. ಅದೇನೇ ಇರಲಿ, ಒಂದಿಲ್ಲ ಒಂದು ಸಂಕಷ್ಟ ದರ್ಶನ್ನ ಜೈಲಿನಲ್ಲಿ ನರಳುವಂತೆ ಮಾಡ್ತಿದೆ. ಹೊರಗೆ ಅಭಿಮಾನಿಗಳ ಹುಚ್ಚಾಟ ಮಿತಿ ಮೀರ್ತಿರೋದು ದುರಂತ. ಬ್ಯೂರೋ ರಿಪೋರ್ಟ್, TV9.